ಒಳ್ಳೆ ಮಕ್ಳ ಹತ್ರ ಆಡ್ಬೇಡಿ, ಸುಮ್ನೆ ಕುಡೀರಿ, ತಗೊಳ್ಳಿ. ಏ ಆಗಲ್ಲ. ಅದ್ ಹೇಗ್ ಕುಡಿಯಲ್ವೋ ನಾನು ನೋಡ್ತೀನಿ. ನಾನು ನೋಡ್ತೀನಿ. ರೀ ಅರ್ಚನಾ ಅವ್ರೆ, ನೀವು ದಯವಿಟ್ಟು ಕಣ್ಣನ್ನ ದಪ್ಪ ಮಾಡ್ಕೊಂಡೆಲ್ಲ ನೋಡ್ಬೇಡ್ರಿ. ನನಗೆ ತುಂಬಾ ಭಯ ಆಗತ್ತೆ. ಆಮೇಲೆ ನನಗೇನಾರು ಭಯ ಆಯ್ತು ಅಂದ್ರೆ ನನ್ನ ಒಳಗಿರೋ ತಾಕತ್ತೆಲ್ಲ ಗಂಟು ಮೂಟೆ ಕಟ್ಕೊಂಡು ಮನೆಯಿಂದ ಆಚೆ ಬಂದು ಕಾಂಪೌಂಡಿಂದ ಡೈ ಹೊಡೆದು ಓಡೋಗ್ಬಿಡುತ್ತೆ. ಅಷ್ಟು ಭಯ ಇದೆಯಲ್ಲ, ಇದನ್ನ ಹೀಗೆ ಮೇಂಟೈನ್ ಮಾಡಿ. ತಗೊಳ್ಳಿ, ಕುಡೀರಿ. ಆಗಲ್ಲ. ಪುಟ್ಟ, ನೀವ್ ಇಲ್ಲಿದ್ರಾ? ನಾನ್ ನಿಮ್ಗೋಸ್ಕರ ಮನೆಯೆಲ್ಲ ಹುಡುಕ್ತೆ ಗೊತ್ತಾ? ಏನಿದು? ಇದಾ ಕಷಾಯ. ನಿಮ್ಮಪ್ಪಂಗ್ ಹುಷಾರಿಲ್ವಲ್ಲ, ಆದ್ರೆ ನಿಮ್ಮಪ್ಪ ಕುಡಿತಾನೆ ಇಲ್ಲ ನೋಡು. ಯಾಕಪ್ಪ? ಅಯ್ಯೋ ಮಗಳೇ, ಅದನ್ನ ನಿಮ್ಮಮ್ಮ ಕುಡ್ಸಿದ್ರೆ ನಾವು ಕುಡಿಬೋದು ಮಗಳೇ. ಅದು ತುಂಬಾ ಕಹಿಯಾಗಿರುತ್ತೆ, ನನ್ ಕೈಲಿ ಕುಡಿಯಕ್ಕಾಗಲ್ಲ. ಅಷ್ಟೇನಾ? ಅಮ್ಮ ಕುಡಿಸ್ತಿದ್ರೇನಂತೆ, ನಾನಿದೀನಲ್ಲ, ನಾನ್ ಕುಡಿಸ್ತೀನಿ. ಕೊಡಿ ಅಮ್ಮ. ಆಗಲ್ಲ. ಆಗ ನಾ ಕುಡಿಯಲ್ಲ. ನಂಗೆ ನಿಜ ಬೇಡ, ಸುಮ್ಮನೆ ಮಗಳೇ. ಇಲ್ಲ, ಅದನ್ನೆಲ್ಲ ಅಮ್ಮನ ಕುಡಿಯಕ್ಕಾಗತ್ತಾ? ರೀ ಅರ್ಚನಾ ಪ್ಲೀಸ್ ಬೇಡ ಇರ್ಕಳ್ರಿ. ಕುಡಿಯಕ್ಕಾಗಲ್ಲ ರೀ. ಅಲ್ಲ ನಂಗೆ ಆಗಲ್ಲ, ಪ್ಲೀಸ್. ಇದೊಂದ್ ಗ್ಲಾಸ್ ಕಷಾಯ ಕುಡಿಯಕ್ ಇಷ್ಟೊಂದ್ ಹಠ ಮಾಡ್ತೀರಲ್ಲ ನೀವು. ನೀವೊಂದ್ ಡಾಕ್ಟ್ರಾ? ನೀನೇನ್ ಬಾಳ ಕಮ್ಮಿನಾ? ಉದ್ದ ಇಂಜೆಕ್ಷನ್ ತಗೊಳಕ್ಕೆ ಮನೆಯೆಲ್ಲ ಡ್ಯಾನ್ಸ್ ಆಡಿಸ್ತೀಯಾ? ಆದ್ರೂ ನಿಮ್ಮಷ್ಟೆಲ್ಲ ಬಿಡಿ, ನಿಮ್ದೊಂದ್ ಓವರ್ ಆಯ್ತು. ಓವರು ಅಲ್ವಾ? ನಾನು ನಿಮ್ಮಪ್ಪಂಗ ಆಗಾಗ ಹೀಗೆ ಹೇಳ್ತಿರ್ತೀನಿ. ಆಯ್ತಾಯ್ತು, ಅಮ್ಮ ಮಗಳು ಸೇರ್ಕೊಂಡು ನನಗೆ ಸರಿಯಾಗಿ ರೋಸ್ಟ್ ಮಾಡೋದ್ ಕಲ್ತ್ಬಿಟ್ಟಿದ್ದೀರಾ. ಹೂ, ಮತ್ತೆ ನೀವ್ ಮಾಡೋ ತಪ್ಪನ್ ಹೇಳ್ಬಾರ್ದಾ? ಆಯ್ತು ಪುಟ್ಟ, ನೆಕ್ಸ್ಟ್ ಟೈಮ್ ನಿನಗೆ ಜ್ವರ ಬರ್ಲಿ, ನಾನು ಆಮೇಲೆ ನೋಡ್ಕೊತೀನಿ. ಆಗ ನನ್ನ ನೋಡ್ಕೊಳಕ್ ಕಮ್ಮಿ ಇದ್ದಾರೆ. ಎಷ್ಟು ದಿನ ನಾನ್ ಬೇಕಿತ್ತು, ಆದ್ರೆ ಈಗ ನಿಮ್ಮಮ್ಮ ಮಾತ್ರ ಸಾಕಾ? ಇಲ್ಲ, ನಂಗ್ ನೀವಿಬ್ರು ಬೇಕು. ಶನಿ ಪುಟ್ಟ, ನಾವಿಬ್ರು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀವಿ. ಥ್ಯಾಂಕ್ ಯು ಅಮ್ಮ. ಬಾ ಪುಟ್ಟ, ಹೊರಗೆ ಹೋಗ್ಬೇಕಿತ್ತಲ್ಲ, ಹೋಗೋಣ ಬಾ. ಸಾನ್ವಿನ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ. ಯಾಕೆ? ನಂಗೆ ಸಾನ್ವಿನ್ ಬಿಟ್ಟು ಒಬ್ಳೆ ಇರೋದಕ್ಕೆ ಕಷ್ಟ ಆಗುತ್ತೆ. ನನ್ನನ್ನ ಅಂದ್ರೆ ನನಗೆ ಹುಷಾರಿಲ್ದೇ ಇದ್ದಾಗ ನೀವು ನಿಮ್ ಪಾಡಿಗೆ ನಿಮ್ ಮನೆಗೆ ಹೋಗ್ಬಿಡ್ತೀರಲ್ಲ, ಅದಕ್ಕೆ. ವಾಟ್? ನಿಮಗ್ ಬೇರೆ ಮನೆ ಇದೆಯಾ ಅಮ್ಮ? ಪುಟ್ಟ, ಇಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಲ್ಲ, ಅದಕ್ಕೆ ಹಾಗಂತಿದ್ದಾರೆ ಅಷ್ಟೇ. ಹಾಗಿದ್ರೆ ಓಕೆ. ನನ್ನ ಮಗಳು ಸಾನ್ವಿನ ನೀವೆಷ್ಟು ಹಚ್ಕೊಂಡಿದ್ದೀರಾ ಅನ್ನೋದನ್ನ ಸ್ಪೋರ್ಟ್ಸ್ ಡೇಲೇ ನೋಡಿದೆ. ನನ್ನ ಮಗಳು ಗೆದ್ದಾಗ ಹೌದು, ಇನ್ಮೇಲೆ ನಾನು ಸಾನ್ವಿ ಜೊತೆನೇ ಇರಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಹಾಗೆ ನಾನು ಈ ಕೆಲಸ ಮಾಡ್ತಿರೋದನ್ನ ನನ್ನ ತಮ್ಮಂಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ. ದಟ್ಸ್ ಗುಡ್. ಹೇಗೋ ಈಗ ಅವನು ನನ್ನ ಪಿಕ್ ಮಾಡೋದಕ್ಕೆ ಬರ್ತಿದ್ದಾನೆ. ಆನ್ ದಿ ವೇ ಹೋಗ್ತಾ ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಇನ್ಮೇಲೆ ನಮ್ಮಿಬ್ರು ಮಧ್ಯ ಈ ಹೈಡ್ ಅಂಡ್ ಸಿಕ್ ಯಾವುದು ಇರಬಾರ್ದು. ನೀವು ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ದೀರಾ ಅಮ್ಮ? ಹೈಡ್ ಅಂಡ್ ಸಿಕ್ ಅಂತಿದ್ದೀರಲ್ಲ, ಏನದು? ಏನು ಇಲ್ಲ ಪುಟ್ಟ, ನಮ್ಮ ಮನೆ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೆ. ನೀವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾಸ್ಪಿಟಲ್ಗಾ? ಹೌದು, ಅಲ್ಲಿಗೆ ಹೋಗ್ತಿರೋದು. ಮತ್ ಯಾವಾಗ ಬರ್ತೀರಾ? ನಾಳೆ ಬೆಳಗ್ಗೆ ಬೇಗ ಬರ್ತೀನಿ, ಆಯ್ತಾ? ಪ್ರಾಮಿಸ್? ಪ್ರಾಮಿಸ್. ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಹೇಳು? ಯಾವತ್ತಿದ್ರು ನೀನೇ ನನ್ನ ಮಗಳು. ಈ ಮನೆನ ಇತ್ತೀಚೆಗೆ ಸಾನ್ವಿನ ನೋಡ್ಕೊಳ್ಳೋಕೆ, ಅವಳಿಗೆ ಅಮ್ಮನಾಗಿ ಕೆಲಸ ಮಾಡೋದಕ್ಕೆ ಒಬ್ಬರನ್ನ ತುಂಬ ಕಷ್ಟಪಟ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಈಗ ನನಗೆ ಅವ್ರ ಮೇಲೆ ಪ್ರೀತಿ ಬಂದಿದೆ ಕಣ. ನನ್ನ ತಮ್ಮ ಬಂದ ಅನ್ಸುತ್ತೆ, ನಾನಿನ್ ಹೊರಡ್ತೀನಿ. ಓಕೆ, ಟೇಕ್ ಕೇರ್. ಹಾಗೆ ನಿಮ್ಮ ತಮ್ಮನ್ನ ಕೇಳಿದೆ ಅಂತ ಹೇಳಿ. ಮೊದಲು ಮಾತಾಡ್ತೀನಿ, ಆಮೇಲೆ ನಿಮ್ಮ ಬಗ್ಗೆ ಹೇಳ್ತೀನಿ. ನಿಮಗ್ ತಮ್ಮ ಬೇರೆ ಇದಾರ ಅಮ್ಮ? ಹ್ಞೂ ಪುಟ್ಟ. ಮತ್ ಅವ್ರ ಬಗ್ಗೆ ಏನ್ ಅಪ್ಪ ಏನ್ ಹೇಳೇ ಇಲ್ವಲ್ಲ? ನನಗೆ ಗೊತ್ತಿದ್ರೆ ಅಪ್ಪ. ಸದ್ಯದ್ರಲ್ಲೇ ಅವ್ರನ್ನ ನಿನಗೂ ಮೀಟ್ ಮಾಡಿಸ್ತೀನಿ, ಆಯ್ತಾ? ಬಾಯ್. ಬಾಯ್. ಹೊರಡ್ತೀನಿ. ಓಕೆ.
ಒಳಗಿಟ್ಬಿಡೋಗು. ಅಚ್ಚು ನೀನು ಹೊರಡೋಣ, ಆಮೇಲೆ ಹೇಳ್ತೀನಿ. ಅಲ್ಲ ಕಣೆ, ಈ ಮನೇಲಿ ಏನು ನಾನು ಹೇಳ್ತೀನಿ ಅನ್ನಲ್ಲ, ಹೊರಡೋಣ ಬಾ ಫಸ್ಟು. ಅಮ್ಮ ಇನ್ಮೇಲೆ ನನ್ ಜೊತೆನೆ ಇರ್ತಾರಂತ ಹೇಳಿದ್ರಲ್ವಾ? ಹೇಳಿದ್ದೆ. ಮತ್ತ ಅವ್ರು ಯಾವಾಗ ಬರ್ತಾರೆ? ಸಾರಿ ಮಗಳೇ, ಆ ಸೀನ್ ಇನ್ನು ಯಾವತ್ತೂ ರಿಪೀಟ್ ಆಗಲ್ಲ ಅಂತ ಅನ್ಸುತ್ತೆ. ಏನ್ ಹೇಳ್ತಿದ್ದೀರಾ ಅಪ್ಪ? ಹೌದು ಮಗಳೇ, ಇಷ್ಟು ದಿನ ಅಮ್ಮ ನಿನ್ನ ಜೊತೆ ತುಂಬ ಕ್ಲೋಸ್ ಆಗೇ ಇದ್ರು. ಆದರೆ ಇನ್ನು ಮುಂದೆ ಹೇಗಿರ್ತಾರೋ ನನಗೆ ಗೊತ್ತಿಲ್ಲ. ಹಾಗೆಲ್ಲ ಹೇಳ್ಬೇಡಿ ಅಪ್ಪ, ನಂಗಮ್ಮ ಬೇಕೇ ಬೇಕು. ಅವ್ರಿನ್ ಮೇಲೆ ಇದೇ ಮನೇಲಿ ಇದ್ಬೇಕು. ಈಗ ನೀವೇನ್ ಮಾಡ್ತೀರಾ ಗೊತ್ತಿಲ್ಲ, ಅಮ್ಮನ ಒಪ್ಸಿ ಕಟ್ಕೊ ಬನ್ನಿ ಪ್ಲೀಸ್ ಅಪ್ಪ. ಸಾರಿ ಮಗಳೇ, ನಿಮ್ಮಮ್ಮ ಬರ್ತಾರೋ ಇಲ್ವೋ ನಾನು ಹೇಳೋಕ್ಕಾಗಲ್ಲ. ಒಂದು ವೇಳೆ ಅವ್ರು ವಾಪಸ್ ಬರಲಿಲ್ಲ ಅಂದರೆ ಅದಕ್ಕೆ ನಾನೇ ಕಾರಣ. ನಾನು ಮಾಡಿದ ತಪ್ಪಿಂದ ಅದೇನು ಅನಾಹುತ ಆಗುತ್ತೋ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಕಂದ.